ಲಕ್ಷ್ಮೀಪುರ ಇದು ನಮ್ಮೂರು. ಇದು ಜಡೆ ಹತ್ರ ಬರಂತದ್ದು. ನೀವೆಲ್ಲ ಈಗ ಯೋಚನೆ ಮಾಡ್ತಿರೋದು ನಾನು ಎಲ್ಲಿಗಪ್ಪ ಹೋಗ್ತಾ ಇದ್ದೀನಿ ಅಂತೇಳಿ. ನಾನು ಇವಾಗ ಬನವಾಸಿ ಹೋಗ್ತಾ ಇದ್ದೀನಿ. ಬನ್ನಿ ಬನವಾಸಿ ಹೋಗೋಣ. ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ದ ಮೈ ಯೂಟ್ಯೂಬ್ ಚಾನಲ್. ಇದು ನನ್ನ ಹೊಸ ವಿಡಿಯೋ, ಎಲ್ಲರೂ ನೋಡಿ ಸಹಕರಿಸಿ. ನಾನು ಬನವಾಸಿಗೆ ಯಾಕಪ್ಪ ಹೋಗ್ತಾ ಇದ್ದೀನಿ ಅಂತ ನೀವು ಅಂದ್ಕೊಂಡಿರ್ಬೋದು. ಬನವಾಸಿಲಿ ಇವಾಗ ತೇರು ಎಳಿತಿದ್ದಾರೆ, ಅಂದರೆ ಜಾತ್ರೆ ಇದೆ, ಅದಕ್ಕೆ ಹೋಗ್ತಾ ಇದ್ದೀನಿ. ನಾನು ಪ್ರತಿ ವರ್ಷವೂ ಕೂಡ ಈ ಜಾತ್ರೆನ ಯಾವತ್ತೂ ಕೂಡ ಮಿಸ್ ಮಾಡ್ಕೊಳ್ಳಲ್ಲ. ಅದಕ್ಕೋಸ್ಕರನೇ ಈ ಸರ್ತಿನೂ ಹೋಗ್ತಾ ಇದ್ದೀನಿ. ಈ ಜಾತ್ರೆ ಯಾವಾಗಲೂ ಕೂಡ ಯುಗಾದಿಯಾಗಿ 9ನೇ ದಿನಕ್ಕೆ ನಡೆಯುತ್ತೆ. ಇವತ್ತು ದೊಡ್ಡ ತೇರು ದಿನ ಒಳ್ಳೆ ಚೆನ್ನಾಗಿರುತ್ತೆ, ಡೆಕೋರೇಷನ್ ಅದು ಎಲ್ಲ ಮಾಡಿರ್ತಾರೆ ಅಂತ ಹೋಗೋದು. ಮತ್ತು ಪ್ರತಿ ವರ್ಷ ಹೋದ ವರ್ಷವೂ ಎಲ್ಲ ನೀವು ನೋಡಿರ್ಬೋದು ಈ ರೋಡು ಎಲ್ಲವನ್ನು ನೋಡಿ. ಹೋದ ವರ್ಷ ಹೇಗಿತ್ತು ಇವಾಗಲೂ ಹಾಗೆ ಇದೆ, ಎಲ್ಲ ಗುದ್ದು ಗುಂಡಿ. ಹಾಗೆ ಮಳೆ ಬಂದ್ರಂತೂ ಹೋಗೋಕ್ಕೆ ಆಗಲ್ಲ. ಇಲ್ಲ ಅಂತೂ ರೋಡ್ ಅಂತೂ ಮುಂಚೆ ಹೇಗಿತ್ತು ಒಂದು ರೆಡಿ ಮಾಡಿ ಎಷ್ಟು ದಿವಸ, ಒಂದು 10 ವರ್ಷದಿಂದ ಹೀಗೆ ಇದೆ. ನಾನು ಸಣ್ಣಕ್ಕಿದ್ದಾಗ ನೋಡ್ತಾನೆ ಇದ್ದೀನಿ, ಹೀಗೆ ಇದೆ ರೋಡ್, ಒಂಚೂರು ಕೂಡ ಚೇಂಜ್ ಆಗಿಲ್ಲ. ಯಾವಾಗಲೂ ಜಾಸ್ತಿ ಆಗುತ್ತಾ ಹೋಗ್ತದೆ ಬಿಟ್ಟರೆ ಗುದ್ದು ಗುಂಡಿ ಎಲ್ಲ ಯಾರು ಕೂಡ ಸರಿನೇ ಮಾಡ್ತಾ ಇಲ್ಲ. ರೋಡ್ ಹೇಗಿದೆ ಹಾಗೇ ಇದೆ, ಸ್ವಲ್ಪ ಬ್ಯಾಲೆನ್ಸೇ ತಪ್ಪುತ್ತೆ ಹಾಗೆ ನೋಡಿ. ಎಷ್ಟು ಗುದ್ದು ಗುಂಡಿ ಎಲ್ಲ ಇದಾಗಿದೆ, ಸ್ವಲ್ಪ ಸರಿ ಮಾಡಬೇಕಿತ್ತು, ಮಾಡ್ತಾ ಇಲ್ಲ. ಏನು ಮಾಡೋದು ಸರ್ಕಾರನ. ನಾವಿವಾಗ ಬನವಾಸಿ ಹತ್ರ ಬಂದ್ವಿ ನೋಡಿ. ಇದು ವರ್ಧಾ ಹೊಳೆ ಹೋಗೋಂಥ ಜಾಗ. ಇಲ್ಲಿ ವರ್ಧಾ ಹೊಳೆ ಹರಿಯುತ್ತೆ. ಇವಾಗ ಸ್ವಲ್ಪ ನೀರಿದೆ, ಮಳೆ ಬಂದಕ್ಕೆ ಅನ್ಸುತ್ತೆ. ಮುಂಚೆ ತಿಂಗಳು ನೋಡಿದಾಗಂತೂ ನೀರೇ ಇಲ್ಲ, ಎಲ್ಲ ಬತ್ತೋಗಿತ್ತು. ವರ್ಧಾ ಹೊಳೆ ನೋಡೋಕ್ಕೆ ಎಷ್ಟು ಚೆನ್ನಾಗಿ ಅಂದರೆ ಪ್ರತಿ ವರ್ಷವೂ ನೀರಿರುತ್ತೆ. ಈ ವರ್ಷ ಸ್ವಲ್ಪ ನೀರಿಲ್ಲ. ಮತ್ತು ಇಲ್ಲಿ ಸ್ವಲ್ಪ ಅಷ್ಟೇ ಅನಿಸುತ್ತೆ, ಡೆಕೋರೇಷನ್ ಏನು ಇದು ಮಾಡಿಲ್ಲ, ಯಾರೂ ಅಡ್ಡಿಲ್ಲ, ಚೆನ್ನಾಗಿ ಮಾಡಿದ್ದಾರೆ. ಲೈಟಿಂಗ್ಸು ಹೋದ ವರ್ಷದಷ್ಟು ಚೆನ್ನಾಗಿಲ್ಲದಿದ್ರು ಮತ್ತು ಅಂಗಡಿ ಗಿಂಗಡಿ ಎಲ್ಲವೂ ಬಂದಿವೆ. ಹೋದ ವರ್ಷಕ್ಕಿಂತ ಚೆನ್ನಾಗಿ ಜಾಸ್ತಿನೇ ಬಂದಿದೆ. ಇಲ್ಲಿ ನಾವು ಕಾಯಿ ಒಡ್ಸೋದು ಮತ್ತು ಅಲ್ಲಿ ಟಿಕೆಟ್ ಎಲ್ಲ ಮಾಡ್ತಾರೆ, ಚೀಟಿ ಮಾಡಿಸಿ ಕಾಯಿ ಒಡ್ಸೋಕ್ಕೋಸ್ಕರ. ಇದು ತೇರು ಅಲಂಕಾರನೆಲ್ಲ ಮಾಡಿದ್ದಾರೆ. ಆಮೇಲೆ ಅಲ್ಲಿ ಮೂರ್ತಿ ತಗೊಂಡೋಗಿ ಇಟ್ಟಿರ್ತಾರೆ. ನಾವು ಇವಾಗ ತೇರು ಒಳಗೆ ಹೋಗಿ ದರ್ಶನ ಮಾಡ್ಕೊಂಡು ಬರ್ಬೋದು. ನೀವೇನಾದ್ರು ನಾಳೆ ಅಂದರೆ 2ನೇ ದಿನ 3ನೇ ದಿನ ಅಂತ ಹೋದರೆ ತೇರೊಳಗೆ ಹೋಗೋಕ್ಕಾಗಲ್ಲ. ಯಾಕೆಂದರೆ ತೇರನ್ನ ಎಳ್ದಿರ್ತಾರಲ್ಲ, ಅದಕ್ಕೋಸ್ಕರ ತೇರೊಳಗೆ ಹೋಗೋಕ್ಕಾಗೋದಿಲ್ಲ. ಇವಾಗ ಹೋಗ್ಬೋದು. ಎಷ್ಟು ಜನ ಬಂದಿದ್ದಾರೆ ನೋಡಿ, ಸಿಕ್ಕಾಪಟ್ಟೆ ಜನ ಇದ್ದಾರೆ ಇಲ್ಲಿ. ಎಲ್ಲ ಇದು ಮಾಡ್ತಿದ್ದಾರೆ. ಇದಕ್ಕೋಸ್ಕರ ಎಲ್ಲರೂ ಬರ್ತಾರೆ, ಎಲ್ಲ ಊರಿನವರು ಅವರು ಇವರು ಅಂತೇಳಿ ಎಲ್ಲರೂ ಬರ್ತಾರೆ. ಚೆನ್ನಾಗಿರುತ್ತೆ ಈ ಜಾತ್ರೆ, ಬನವಾಸಿ ಜಾತ್ರೆ. ಬನವಾಸಿ ಅಂದರೆ ಕದಂಬರದ್ದು ಅಂದಮೇಲೆ ಚೆನ್ನಾಗಿರಲೇಬೇಕಲ್ಲ, ಒಳ್ಳೆ ಚೆನ್ನಾಗಿ ಮಾಡ್ತಾರೆ. ಆದರೆ ಇದಕ್ಕಿಂತ ದೊಡ್ಡ ಜಾತ್ರೆಗಳು ಇದ್ದಾವೆ, ಇಲ್ಲ ಅಂತಲ್ಲ. ಆದರೂ ಇದು ನಮಗೊಂಥರ ವಿಶೇಷ ಇದ್ದಂಗೆ. ದೇವರು ಇಲ್ಲಿಟ್ಟಿದ್ದು ತೇರಲ್ಲಿದು. ನೀವು ದರ್ಶನ ಮಾಡೋಕ್ಕೆ ದರ್ಶನ. ನಾನೀಗ ವೀಡಿಯೋ ಹಾಕೋತ್ತಿಗಂತೂ ಜಾತ್ರೆನೂ ಮುಗ್ದಿರುತ್ತೆ. ಆದರೂ ನೀವು ಜಾತ್ರೆಗಂತ ಹೋಗಿದ್ರು ಬನವಾಸಿ ದೇವರಿಗಂತಾರು ಹೋಗಿ ಹಣ್ಕಾಯಿ ಎಲ್ಲ ಮಾಡಿಸ್ಕೊಂಡು ಬನ್ನಿ. ಒಳ್ಳೆ ಚೆನ್ನಾಗಿದೆ ದೇವಸ್ಥಾನ. ಕಲ್ಲಲ್ಲೆಲ್ಲ ಎಲ್ಲ ಚೆನ್ನಾಗಿ ಅರ್ಥ ಆಗೋ ರೀತಿಯಲ್ಲೆಲ್ಲ ಡಿಸೈನ್ ಆಗಲಿ ಇದು ಮಾಡಲಿ ಎಲ್ಲ ಬಿಡಿಸಿದ್ದಾರೆ. ಶಾಸನಗಳೆಲ್ಲ ಕೆತ್ತಿದ್ದಾರೆ. ತೂಗು ಮಂಚ ಇದೆ, ಪ್ರತಿಯೊಂದು ಇದೆಲ್ಲ ಇದೆ. ಇಲ್ಲಿ ಪ್ರಸಾದ ವಿತರಣೆ ಯಾವಾಗಲೂ ಪ್ರತಿ ವರ್ಷ ಕಾಳಿನ ಕೋಸಂಬರಿ ಮತ್ತು ಆಮೇಲೆ ಜ್ಯೂಸು ಕೊಡ್ತಾರೆ. ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಪ್ರಸಾದ ಎಲ್ಲ ಚೆನ್ನಾಗಿರುತ್ತೆ, ಮಸ್ತ್ ಮಾಡಿರ್ತಾರೆ ಪ್ರಸಾದ. ತಿಂದ್ರಂತೂ ನೀವು ಇನ್ನೂ ಸ್ವಲ್ಪ ತಿನ್ನಬೇಕು ಅನಿಸುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ನಾನು ಇಲ್ಲಿಂದ ಕೆಳಗಿಂದ ದೇವ್ರ ದರ್ಶನನ ಮಾಡಿಸ್ತಾ ಇದ್ದೀನಿ. ಅಲ್ಲೆಲ್ಲ ಇಲ್ಲಿ ನಾವು ಸ್ವಲ್ಪ ಚೀಟಿ ಒರೆಸಿ, ಅಂದರೆ ರಥಕ್ಕೆ ಅಂಥೇಳಿ ಕಾಣಿಕೆ ಹಾಕೋರು ಇಲ್ಲಿ ಬಂದು ಕಾಣಿಕೆ ಹಾಕ್ಬೋದು. ನಾವು ಸ್ವಲ್ಪ ದುಡ್ಡು ಕೊಟ್ವಿ, ಕಾಣಿಕೆ ಹಾಕಿದ್ವಿ. ಇವಾಗ ನಾವು ದೇವಸ್ಥಾನ ಒಳಗೆ ಹೋಗ್ತಾ ಇದ್ದೀವಿ. ದೇವಸ್ಥಾನ ಎಲ್ಲ ಮಸ್ತ್ ಇದೆ, ನೀವು ನೋಡ್ಬೋದು. ನೀವು ಎಲ್ಲರೂ ವೀಡಿಯೋಗಳು ನೋಡಿರೋದಾದ್ರೆ ಡೈರೆಕ್ಟಾಗಿ ಬಂದು ನೋಡಿ. ಡೈರೆಕ್ಟಾಗಿ ಬಂದಾಗಲೇ ಒಂಥರ ಎಷ್ಟು ಚೆನ್ನಾಗಿ ವೈಫ್ ಬರುತ್ತೆ. ನಂಗೆ ಈ ದೇವಸ್ಥಾನ ಎಷ್ಟು ಇಷ್ಟ ಅಂದರೆ, ನಂಗೆ ತುಂಬ ಅಂದರೆ ತುಂಬ ಇಷ್ಟ ಈ ದೇವಸ್ಥಾನ. ನನ್ನ ಫೇವ್ರೆಟ್ ದೇವಸ್ಥಾನಗಳಲ್ಲಿ ಇದು ಒಂದು. ನನ್ನ ಫೇವ್ರೆಟ್ ದೇವಸ್ಥಾನ ಅಂದರೆ ಈ ಬನವಾಸಿ ದೇವಸ್ಥಾನ. ನಂಗೆ ತುಂಬ ಅಂದರೆ ತುಂಬ ಇಷ್ಟ. ಹಾಗೆ ಒಂದು ನಾನಿಲ್ಲಿ ಅಪ್ಪಂಗೆ ವೀಡಿಯೋ ಮಾಡಿ ಅಂತ ಹೇಳಿದ್ದೆ. ಅಪ್ಪಾಜಿ ಅದು ಹೇಗೋ ಮೊಬೈಲ್ ಹಿಡ್ಕೊಂಡು ಹೇಗೋ ಮಾಡಿದ್ದಾರೆ. ಅದರಲ್ಲೂ ಸಹ ನಾನು ಸ್ವಲ್ಪ ಎಡಿಟ್ ಮಾಡಿ ಹಾಕಿದ್ದೀನಿ ಇದರೊಳಗೆ, ನೋಡ್ಬೋದು. ಹಾಗೆ ಬನವಾಸಿ ರಥೋತ್ಸವ ಎಲ್ಲ ಮುಗೀತು. ಎಲ್ಲ ಬನ್ನಿ, ಚೆನ್ನಾಗಿದೆ, ದರ್ಶನ ಮಾಡ್ಕೊಂಡು ಹೋಗಿ.
ಜಾತ್ರೆ ಎಲ್ಲ ಜೋರಾಗಿ ನಡೀತದೆ. ಇದು ಹಳೆ ತೇರು, ಇಲ್ಲೊಳ್ಳೆ ಡೆಕೋರೇಷನ್ ಮಾಡಿ ಇಟ್ಟಿದ್ದಾರೆ. ಇವಾಗ ಹೊಸ ತೇರು ಹೇಳ್ತಿರೋದು, 2 ವರ್ಷದಿಂದ ಹೊಸ ತೇರನ್ನೇ ಎಳೆಯೋದು. ನೀವು ಒಂದ್ಸತಿ ಜಾತ್ರೆ ಟೈಮಲ್ಲಿ ಬನ್ನಿ. ಈ ವರ್ಷ ಆಗಿದ್ದು 8ನೇ ತಾರೀಕು ಏಪ್ರಿಲಲ್ಲಿ. ನಾನು ಹಿಂದ್ಗಡೆ ಜಾತ್ರೆ ನೋಡ್ಬೋದು ನೀವು, ಎಷ್ಟು ಚೆನ್ನಾಗಿ ಮಸ್ತಾಗಿದೆ ಅಂತ ಹೇಳಿ. ಇಷ್ಟೇ ನನ್ನ ವಿಡಿಯೋ. ಇಷ್ಟು ಚೆನ್ನಾಗಿ ಮಾಡಿದ್ದಾರೆ. ನಾನು ಬಳೆ ತಗೊಂಡೆ, ಸರ ತಗೊಂಡೆ, ಆಮೇಲೆ ಬೆಂಡು ಬತಾಸು, ಆಮೇಲೆ ಖಾರ ಮತ್ತು ಮಂಡಕ್ಕಿ ಅಷ್ಟೇ ತಗೊಂಡಿದ್ದು. ಜಾಸ್ತಿ ಎಲ್ಲ ತಗೊಳಕ್ಕಾಗಲ್ಲ, ಯಾಕೆಂದರೆ ಕಪ್ಪಾಯಿತು, ಮಳೆ ಮೋಡನೂ ಆಗಿತ್ತು, ಮಳೆ ಬರೋಂಗಾಗಿತ್ತು. ಮತ್ತು ಮಳೆ ಬಂದರೆ ಕಷ್ಟ, ಮನೆಗೆ ತಲುಪೋದು ಕಷ್ಟ ಆಗುತ್ತೆ ಅಂಥೇಳಿ ನಾವು ಬೇಗ ಬೇಗ ಎಷ್ಟಾಗುತ್ತೋ ಅಷ್ಟೆಲ್ಲ ತಗೊಂಡು ಬಂದ್ವಿ. ಮತ್ತು ಕಾರ್ನ್ಫ್ಲೋರ್ ತಿಂದೆ, ಚೆನ್ನಾಗಿತ್ತು. ಮತ್ತು ಪ್ರತಿ ವರ್ಷವೂ ಹೇಗಿದ್ರು ಇಲ್ಲಿ ಬರ್ತಾ ಇರ್ತೀನಿ, ನೀವು ಬನ್ನಿ. ಆಯಿತು, ಥ್ಯಾಂಕ್ ಯು ಸೋ ಮಚ್. ನೋಡಿ ನೀವು ಚೆನ್ನಾಗಿ, ಎಷ್ಟು ಚೆನ್ನಾಗಿ ಡೆಕೋರೇಷನ್ನು, ಲೈಟಿಂಗ್ಸ್ ಎಲ್ಲ ಮಾಡಿದ್ದಾರೆ. ನೋಡೋಕ್ಕೆ 2 ಕಣ್ಣು ಸಾಲದು ಈ ಬನವಾಸಿನ, ಅಲ್ವಾ? ಬನ್ನಿ ಎಲ್ಲರೂ. ಓಕೆ, ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್. ಫಸ್ಟ್ ಒಬ್ಬರಾಗಿದ್ದರೆ ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಹೇಗಿದೆ ಈ ನನ್ನ ಬ್ಲಾಗ್ ಅಂತೇಳಿ. ಇನ್ನೂ ಇದೇ ಥರ ಬ್ಲಾಗ್ ಬೇಕು, ಹೆಚ್ಚಿನ ಬ್ಲಾಗ್ ಬೇಕು ಅಂದರೆ ಹೇಳಿ, ನಾನು ಮಾಡ್ತೀನಿ. ಯಾವ್ಯಾವ ಥರ ಬ್ಲಾಗ್ ಮಾಡಿದರೆ ಜನರಿಗೆ ಚೆನ್ನಾಗಿ ತಲುಪ್ಬೋದು ಅಂತ ನೀವು ಹೇಳಿ, ನಾನು ಅದೇ ಥರ ಬ್ಲಾಗ್ನ ಮಾಡಿ ಅಪ್ಲೋಡ್ ಮಾಡ್ತೀನಿ. ನಿಮ್ಮ ಸಪೋರ್ಟ್ ಇದ್ದರೆ ನಾನು ಏನು ಬೇಕಾದ್ರೂ ಮಾಡ್ತೀನಿ. ಏನು ಎಲ್ಲ ಹೇಳಿ, ಕಾಮೆಂಟ್ ತಿಳಿಸಿ. ಓಕೆ, ಥ್ಯಾಂಕ್ ಯು, ಧನ್ಯವಾದಗಳು.